ಕೆಂಪುಕೋಟೆಯ ಮೇಲೆ ಈಗ ಕೇಸರಿ ಪ್ರಾಬಲ್ಯ ಹೆಚ್ಚಾಗಿದೆ. ತಿರುವನಂತಪುರಂನ ಪಾಲಿಕೆಯನ್ನ ಬಿಜೆಪಿ ಗೆದ್ದು ಬೇಕಿದೆ. ತಿರುವನಂತಪುರಂ ಪಾಲಿಕೆಯಲ್ಲಿ ಎಲ್ಡಿಎಫ್ ಆಧಿಪತ್ಯ ಅಂತ್ಯವಾಗಿದೆ. ಬರೋಬ್ಬರಿ 45 ವರ್ಷಗಳ ಎಡಪಕ್ಷಗಳ ಆಡಳಿತ ಯುಗಾಂತ್ಯವಾಗಿದೆ. ತಿರುವನಂತಪುರಂನ ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಧನ್ಯವಾದವನ್ನು ತಿಳಿಸಿದ್ದಾರೆ. ತಿರುವನಂತಪುರಂ ಪಾಲಿಕೆ ಫಲಿತಾಂಶ ಕೇರಳ ರಾಜಕೀಯದ ದಿಕ್ಸೂಚಿ. ಕೇರಳದ ಜನರು ಅಭಿವೃದ್ಧಿ ರಾಜಕೀಯಕ್ಕೆ ಮತ ನೀಡಿದ್ದಾರೆ. ಹೀಗಂತ ಟ್ವೀಟ್ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಧನ್ಯವಾದವನ್ನು ತಿಳಿಸಿದ್ದಾರೆ. 45 ವರ್ಷಗಳ ಎಡಪಕ್ಷಗಳ ಆಡಳಿತ ಈಗ ಯುಗಾಂತ್ಯವಾಗಿದೆ. ಬಿಜೆಪಿ ಪಾಲಿಕೆಯಲ್ಲಿ ಗೆದ್ದು ಬೇಗಿದೆ. ಕೆಂಪುಕೋಟೆಯ ಮೇಲೆ ಈಗ ಕೇಸರಿ ಪ್ರಾಬಲ್ಯ ಹೆಚ್ಚಾಗಿದೆ. ತಿರುವನಂತಪುರಂನ ಪಾಲಿಕೆಯನ್ನ ಬಿಜೆಪಿ ಗೆದ್ದು ಬೇಕಿದೆ. ತಿರುವನಂತಪುರಂ ಪಾಲಿಕೆಯಲ್ಲಿ ಎಲ್ಡಿಎಫ್ ಆಧಿಪತ್ಯ ಅಂತ್ಯವಾಗಿದೆ. ಬರೋಬ್ಬರಿ 45 ವರ್ಷಗಳ ಎಡಪಕ್ಷಗಳ ಆಡಳಿತ ಯುಗಾಂತ್ಯವಾಗಿದೆ. ತಿರುವನಂತಪುರಂನ ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಧನ್ಯವಾದವನ್ನು ತಿಳಿಸಿದ್ದಾರೆ. ತಿರುವನಂತಪುರಂ ಪಾಲಿಕೆ ಫಲಿತಾಂಶ ಕೇರಳ ರಾಜಕೀಯದ ದಿಕ್ಸೂಚಿ. ಕೇರಳದ ಜನರು ಅಭಿವೃದ್ಧಿ ರಾಜಕೀಯಕ್ಕೆ ಮತ ನೀಡಿದ್ದಾರೆ. ಹೀಗಂತ ಟ್ವೀಟ್ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಧನ್ಯವಾದವನ್ನು ತಿಳಿಸಿದ್ದಾರೆ. 45 ವರ್ಷಗಳ ಎಡಪಕ್ಷಗಳ ಆಡಳಿತ ಈಗ ಯುಗಾಂತ್ಯವಾಗಿದೆ. ಬಿಜೆಪಿ ಪಾಲಿಕೆಯಲ್ಲಿ ಗೆದ್ದು ಬೇಗಿದೆ. ಕೆಂಪುಕೋಟೆಯ ಮೇಲೆ ಈಗ ಕೇಸರಿ ಪ್ರಾಬಲ್ಯ ಹೆಚ್ಚಾಗಿದೆ. ತಿರುವನಂತಪುರಂನ ಪಾಲಿಕೆಯನ್ನ ಬಿಜೆಪಿ ಗೆದ್ದು ಬೇಕಿದೆ. ತಿರುವನಂತಪುರಂ ಪಾಲಿಕೆಯಲ್ಲಿ ಎಲ್ಡಿಎಫ್ ಆಧಿಪತ್ಯ ಅಂತ್ಯವಾಗಿದೆ. ಬರೋಬ್ಬರಿ 45 ವರ್ಷಗಳ ಎಡಪಕ್ಷಗಳ ಆಡಳಿತ ಯುಗಾಂತ್ಯವಾಗಿದೆ. ತಿರುವನಂತಪುರಂನ ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಧನ್ಯವಾದವನ್ನು ತಿಳಿಸಿದ್ದಾರೆ. ತಿರುವನಂತಪುರಂ ಪಾಲಿಕೆ ಫಲಿತಾಂಶ ಕೇರಳ ರಾಜಕೀಯದ ದಿಕ್ಸೂಚಿ. ಕೇರಳದ ಜನರು ಅಭಿವೃದ್ಧಿ ರಾಜಕೀಯಕ್ಕೆ ಮತ ನೀಡಿದ್ದಾರೆ. ಹೀಗಂತ ಟ್ವೀಟ್ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಧನ್ಯವಾದವನ್ನು ತಿಳಿಸಿದ್ದಾರೆ. 45 ವರ್ಷಗಳ ಎಡಪಕ್ಷಗಳ ಆಡಳಿತ ಈಗ ಯುಗಾಂತ್ಯವಾಗಿದೆ. ಬಿಜೆಪಿ ಪಾಲಿಕೆಯಲ್ಲಿ ಗೆದ್ದು ಬೇಗಿದೆ. ಕೆಂಪುಕೋಟೆಯ ಮೇಲೆ ಈಗ ಕೇಸರಿ ಪ್ರಾಬಲ್ಯ ಹೆಚ್ಚಾಗಿದೆ. ತಿರುವನಂತಪುರಂನ ಪಾಲಿಕೆಯನ್ನ ಬಿಜೆಪಿ ಗೆದ್ದು ಬೇಕಿದೆ. ತಿರುವನಂತಪುರಂ ಪಾಲಿಕೆಯಲ್ಲಿ ಎಲ್ಡಿಎಫ್ ಆಧಿಪತ್ಯ ಅಂತ್ಯವಾಗಿದೆ. ಬರೋಬ್ಬರಿ 45 ವರ್ಷಗಳ ಎಡಪಕ್ಷಗಳ ಆಡಳಿತ ಯುಗಾಂತ್ಯವಾಗಿದೆ. ತಿರುವನಂತಪುರಂನ ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಧನ್ಯವಾದವನ್ನು ತಿಳಿಸಿದ್ದಾರೆ. ತಿರುವನಂತಪುರಂ ಪಾಲಿಕೆ ಫಲಿತಾಂಶ ಕೇರಳ ರಾಜಕೀಯದ ದಿಕ್ಸೂಚಿ. ಕೇರಳದ ಜನರು ಅಭಿವೃದ್ಧಿ ರಾಜಕೀಯಕ್ಕೆ ಮತ ನೀಡಿದ್ದಾರೆ. ಹೀಗಂತ ಟ್ವೀಟ್ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಧನ್ಯವಾದವನ್ನು ತಿಳಿಸಿದ್ದಾರೆ. 45 ವರ್ಷಗಳ ಎಡಪಕ್ಷಗಳ ಆಡಳಿತ ಈಗ ಯುಗಾಂತ್ಯವಾಗಿದೆ. ಬಿಜೆಪಿ ಪಾಲಿಕೆಯಲ್ಲಿ ಗೆದ್ದು ಬೇಗಿದೆ. ಕೆಂಪುಕೋಟೆಯ ಮೇಲೆ ಈಗ ಕೇಸರಿ ಪ್ರಾಬಲ್ಯ ಹೆಚ್ಚಾಗಿದೆ. ತಿರುವನಂತಪುರಂನ ಪಾಲಿಕೆಯನ್ನ ಬಿಜೆಪಿ ಗೆದ್ದು ಬೇಕಿದೆ. ತಿರುವನಂತಪುರಂ ಪಾಲಿಕೆಯಲ್ಲಿ ಎಲ್ಡಿಎಫ್ ಆಧಿಪತ್ಯ ಅಂತ್ಯವಾಗಿದೆ. ಬರೋಬ್ಬರಿ 45 ವರ್ಷಗಳ ಎಡಪಕ್ಷಗಳ ಆಡಳಿತ ಯುಗಾಂತ್ಯವಾಗಿದೆ. ತಿರುವನಂತಪುರಂನ ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಧನ್ಯವಾದವನ್ನು ತಿಳಿಸಿದ್ದಾರೆ.
ತಿರುವನಂತಪುರಂ ಪಾಲಿಕೆ ಫಲಿತಾಂಶ ಕೇರಳ ರಾಜಕೀಯದ ದಿಕ್ಸೂಚಿ. ಕೇರಳದ ಜನರು ಅಭಿವೃದ್ಧಿ ರಾಜಕೀಯಕ್ಕೆ ಮತ ನೀಡಿದ್ದಾರೆ. ಹೀಗಂತ ಟ್ವೀಟ್ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಧನ್ಯವಾದವನ್ನ ತಿಳಿಸಿದ್ದಾರೆ. 45 ವರ್ಷಗಳ ಎಡಪಕ್ಷಗಳ ಆಡಳಿತ ಈಗ ಯುಗಾಂತ್ಯವಾಗಿದೆ. ಬಿಜೆಪಿ ಪಾಲಿಕೆಯಲ್ಲಿ ಗೆದ್ದು ಬೀಗಿದೆ. ಕೆಂಪುಕೋಟೆಯ ಮೇಲೆ ಈಗ ಕೇಸರಿ ಪ್ರಾಬಲ್ಯ ಹೆಚ್ಚಾಗಿದೆ. ತಿರುವನಂತಪುರಂನ ಪಾಲಿಕೆಯನ್ನ ಬಿಜೆಪಿ ಗೆದ್ದು ಬೇಕಿದೆ. ತಿರುವನಂತಪುರಂ ಪಾಲಿಕೆಯಲ್ಲಿ ಎಲ್ಡಿಎಫ್ ಆಧಿಪತ್ಯ ಅಂತ್ಯವಾಗಿದೆ. ಬರೋಬ್ಬರಿ 45 ವರ್ಷಗಳ ಎಡಪಕ್ಷಗಳ ಆಡಳಿತ ಯುಗಾಂತ್ಯವಾಗಿದೆ. ತಿರುವನಂತಪುರಂನ ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಧನ್ಯವಾದವನ್ನು ತಿಳಿಸಿದ್ದಾರೆ. ತಿರುವನಂತಪುರಂ ಪಾಲಿಕೆ ಫಲಿತಾಂಶ ಕೇರಳ ರಾಜಕೀಯದ ದಿಕ್ಸೂಚಿ. ಕೇರಳದ ಜನರು ಅಭಿವೃದ್ಧಿ ರಾಜಕೀಯಕ್ಕೆ ಮತ ನೀಡಿದ್ದಾರೆ. ಹೀಗಂತ ಟ್ವೀಟ್ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಧನ್ಯವಾದವನ್ನ ತಿಳಿಸಿದ್ದಾರೆ. 45 ವರ್ಷಗಳ ಎಡಪಕ್ಷಗಳ ಆಡಳಿತ ಈಗ ಯುಗಾಂತ್ಯವಾಗಿದೆ. ಬಿಜೆಪಿ ಪಾಲಿಕೆಯಲ್ಲಿ ಗೆದ್ದು ಬೀಗಿದೆ. ಕೆಂಪುಕೋಟೆಯ ಮೇಲೆ ಈಗ ಕೇಸರಿ ಪ್ರಾಬಲ್ಯ ಹೆಚ್ಚಾಗಿದೆ. ತಿರುವನಂತಪುರಂನ ಪಾಲಿಕೆಯನ್ನ ಬಿಜೆಪಿ ಗೆದ್ದು ಬೇಕಿದೆ. ತಿರುವನಂತಪುರಂ ಪಾಲಿಕೆಯಲ್ಲಿ ಎಲ್ಡಿಎಫ್ ಆಧಿಪತ್ಯ ಅಂತ್ಯವಾಗಿದೆ. ಬರೋಬ್ಬರಿ 45 ವರ್ಷಗಳ ಎಡಪಕ್ಷಗಳ ಆಡಳಿತ ಯುಗಾಂತ್ಯವಾಗಿದೆ. ತಿರುವನಂತಪುರಂನ ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಧನ್ಯವಾದವನ್ನು ತಿಳಿಸಿದ್ದಾರೆ. ತಿರುವನಂತಪುರಂ ಪಾಲಿಕೆ ಫಲಿತಾಂಶ ಕೇರಳ ರಾಜಕೀಯದ ದಿಕ್ಸೂಚಿ. ಕೇರಳದ ಜನರು ಅಭಿವೃದ್ಧಿ ರಾಜಕೀಯಕ್ಕೆ ಮತ ನೀಡಿದ್ದಾರೆ. ಹೀಗಂತ ಟ್ವೀಟ್ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಧನ್ಯವಾದವನ್ನ ತಿಳಿಸಿದ್ದಾರೆ. 45 ವರ್ಷಗಳ ಎಡಪಕ್ಷಗಳ ಆಡಳಿತ ಈಗ ಯುಗಾಂತ್ಯವಾಗಿದೆ. ಬಿಜೆಪಿ ಪಾಲಿಕೆಯಲ್ಲಿ ಗೆದ್ದು ಬೀಗಿದೆ. ಕೆಂಪುಕೋಟೆಯ ಮೇಲೆ ಈಗ ಕೇಸರಿ ಪ್ರಾಬಲ್ಯ ಹೆಚ್ಚಾಗಿದೆ. ತಿರುವನಂತಪುರಂನ ಪಾಲಿಕೆಯನ್ನ ಬಿಜೆಪಿ ಗೆದ್ದು ಬೇಕಿದೆ. ತಿರುವನಂತಪುರಂ ಪಾಲಿಕೆಯಲ್ಲಿ ಎಲ್ಡಿಎಫ್ ಆಧಿಪತ್ಯ ಅಂತ್ಯವಾಗಿದೆ. ಬರೋಬ್ಬರಿ 45 ವರ್ಷಗಳ ಎಡಪಕ್ಷಗಳ ಆಡಳಿತ ಯುಗಾಂತ್ಯವಾಗಿದೆ. ತಿರುವನಂತಪುರಂನ ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಧನ್ಯವಾದವನ್ನು ತಿಳಿಸಿದ್ದಾರೆ. ತಿರುವನಂತಪುರಂ ಪಾಲಿಕೆ ಫಲಿತಾಂಶ ಕೇರಳ ರಾಜಕೀಯದ ದಿಕ್ಸೂಚಿ. ಕೇರಳದ ಜನರು ಅಭಿವೃದ್ಧಿ ರಾಜಕೀಯಕ್ಕೆ ಮತ ನೀಡಿದ್ದಾರೆ. ಹೀಗಂತ ಟ್ವೀಟ್ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಧನ್ಯವಾದವನ್ನ ತಿಳಿಸಿದ್ದಾರೆ. 45 ವರ್ಷಗಳ ಎಡಪಕ್ಷಗಳ ಆಡಳಿತ ಈಗ ಯುಗಾಂತ್ಯವಾಗಿದೆ. ಬಿಜೆಪಿ ಪಾಲಿಕೆಯಲ್ಲಿ ಗೆದ್ದು ಬೀಗಿದೆ.